ಕಾಂಗ್ರೆಸ್ ಕೋಟೆಯ ಅಸಲಿ ಪವರ್ ಗೇಮ್ ಈಗ ಶುರುವಾದಂತೆ ಕಾಣ್ತಾ ಇದೆ. ಹಲವು ದಿನಗಳಿಂದ ರಾಹುಲ್ ಗಾಂಧಿ ಭೇಟಿಗೆ ಕಾದು ಕುಳಿತಿದ್ದಂತ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ತಮ್ಮ ಹಕ್ಕನ್ನ ಇವತ್ತು ಮಂಡಿಸಿದ್ದಾರೆ. ಯಶಸ್ಸು ಸಿಕ್ಕಿದೆ, ಫಲ ಸಿಗಬೇಕಿದೆ ಎನ್ನುತ್ತಲೇ ಹೇಳಬೇಕಾದ್ದನ್ನ ಹೇಳಿದ್ದೀನಿ ಅಂತ ಸೋನಿಯಾ ನಿವಾಸದ ಮುಂದೆ ಅಬ್ಬರಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ದೆಹಲಿಯಲ್ಲಿ ಸಿಎಂ ಪಟ್ಟಕ್ಕೆ ಹಕ್ಕು ಮಂಡಿಸಿದ ಡಿಕೆ ಶಿವಕುಮಾರ್. 3 ದಿನ ಪ್ರವಾಸ, 30 ನಿಮಿಷ ಮಾತುಕತೆ, ರಾಹುಲ್ ಮುಂದೆ ಡಿಕೆ ಬೇಡಿಕೆ. ಗಾಳಿ ಕುಡಿಯೋಕೆ ಬಂದಿಲ್ಲ, ರಾಜಕಾರಣ ಮಾಡೋಕೆ ದೆಹಲಿಗೆ ಬಂದಿದ್ದೀನಿ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಪಂಚ ವರಿಷ್ಠರ ಭೇಟಿ ಬಳಿಕ ಸೋನಿಯಾ ಮನೆ ಮುಂದೆಯೇ ಡಿಕೆ ಸಂದೇಶ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಕಾಲ ಉತ್ತರಿಸುತ್ತೆ, ರಾಜಕಾರಣ ಮಾಡೋಕೆ ಬಂದಿದ್ದೀನಿ, ವರಿಷ್ಠರಿಗೆ ಏನ್ ಹೇಳಬೇಕೋ ಹೇಳಿದ್ದೀನಿ. ಇದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ನಿವಾಸದ ಮುಂದೆ ನಿಂತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು. ಅಲ್ಲಿಗೆ ಪವರ್ ಶೇರಿಂಗ್ಗೆ ಪವರ್ ಸಿಗಲೇಬೇಕು ಅಂತ ಒತ್ತಡ ಹಾಕಿದ್ದೀನಿ ಅನ್ನೋ ಸಂದೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧಿಗಳಿಗೆ ನೀಡಿದ್ದಾರೆ. ನನಗೆ ಅದೇನಿಲ್ಲ, ನಮ್ಮ ಲೀಡರ್ಸ್ ನಾವು ಬಂದಿರೋದೇ, ನಾವು ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡ್ಲೇಬೇಕು. ನಾವು ನನಗೆ ಯಾವತ್ತೂ ಯಶಸ್ಸು ಬಂದಿದೆ, ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಕಬ್ಬಿಣ ಕಾದಾಗ್ಲೇ ಬಡಿಯಬೇಕು ಅನ್ನೋದನ್ನ ಚೆನ್ನಾಗಿಯೇ ಅರಿತಿರೋ ಡಿಸಿಎಂ ಡಿಕೆ ಹೈಕಮಾಂಡ್ ನಾಯಕರ ಭೇಟಿಗೆ ಹಲವು ದಿನಗಳಿಂದ ಕಾಯ್ತಿದ್ರು. ಈ ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರೋ ಡಿಕೆ ತಮ್ಮ ದಾಳವನ್ನ ಬಹಳ ಗೌಪ್ಯವಾಗಿ ಸೂಕ್ಷ್ಮವಾಗಿ ಉರುಳಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ. ಇಷ್ಟು ದಿನ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಸುತ್ತುತ್ತಿದ್ದ ಪವರ್ ಗೇಮ್ ಅನ್ನ ಗಾಂಧಿ ಪರಿವಾರದ ಅಂಗಳಕ್ಕೆ ಎಸೆದಿದ್ದಾರೆ. ಅದರಲ್ಲೂ ರಾಹುಲ್ ಜೊತೆ 30 ನಿಮಿಷಗಳ ಕಾಲ ಮಾತುಕತೆ ನಡೆಸಿರೋ ಡಿಕೆ ಸಿಎಂ ಪಟ್ಟಕ್ಕಾಗಿ ತಮ್ಮ ಹಕ್ಕು ಮಂಡಿಸಿದ್ದಾರೆ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ನಾವು ನಮ್ಮ ವರಿಷ್ಠನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ವಿಚಾರ ಅಂದ್ರೆ ಹಲವು ದಿನಗಳಿಂದ ರಾಹುಲ್ ಭೇಟಿಯಾಗಲು ಡಿಕೆಗೆ ಸಾಧ್ಯವೇ ಆಗಿರಲಿಲ್ಲ. ಸೋನಿಯಾ, ಪ್ರಿಯಾಂಕಾ ಡಿಕೆ ಪರವಾಗಿಯೇ ಇದ್ದಾರೆ. ಆದರೆ ರಾಹುಲ್ ಮನವೊಲಿಸೋದು ಡಿಕೆಗೆ ಸವಾಲಾಗಿತ್ತು. ಹೀಗಾಗಿ ರಾಹುಲ್ ಭೇಟಿಗೂ ಮುನ್ನ 2 ದಿನಗಳ ಹಿಂದೆ ಪ್ರಿಯಾಂಕಾ ಭೇಟಿಯಾಗಿದ್ದ ಡಿಕೆ ಪ್ರತ್ಯೇಕವಾಗಿ 20 ನಿಮಿಷ ಮಾತನಾಡಿದ್ರು. ಯಾಕೆ ನನಗೆ ಅಧಿಕಾರ ನೀಡಬೇಕು ಅನ್ನೋದನ್ನ ಪ್ರಿಯಾಂಕಾಗೆ ವಿವರಿಸಿದ್ರು. ಇದಾದ ಬಳಿಕವೇ ರಾಹುಲ್ ಭೇಟಿ ಫಿಕ್ಸ್ ಆಗಿತ್ತು. ಅದರಂತೆ ಇವತ್ತು ರಾಹುಲ್ ಭೇಟಿಯಾಗಿ ಹಕ್ಕು ಮಂಡಿಸಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಪಕ್ಷನಿಷ್ಠೆ ಮತ್ತು ಸಾಮರ್ಥ್ಯ ಆಧರಿಸಿ ಅಧಿಕಾರ ನೀಡಿ ಅಂತ ಮನವಿ ಮಾಡಿರೋ ಡಿಕೆ, ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಮಾತುಕತೆ ನಡೆದಿರೋ ನಿಜ. ಕೊಟ್ಟ ಮಾತಿನಂತೆ ಅಧಿಕಾರ ಹಸ್ತಾಂತರವಾಗಲಿ. ಸಂಘರ್ಷದ ಹಾದಿಯಲ್ಲಿ ಸಾಗಲು ನನಗೆ ಖಂಡಿತ ಇಷ್ಟವಿಲ್ಲ. ಸೌಹಾರ್ದಯುತವಾಗಿಯೇ ಅಧಿಕಾರ ಹಂಚಿಕೆಯಾಗಲಿ. ವಿಳಂಬವಾದರೆ ಕಾರ್ಯಕರ್ತರಲ್ಲೂ ಗೊಂದಲವಾಗುತ್ತೆ. ಮುಂದಿನ ಚುನಾವಣಾ ದೃಷ್ಟಿಯಿಂದ ಸರ್ಕಾರದ ನೇತೃತ್ವ ನನಗೆ ಕೊಡಿ ಅಂತ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಹಾಗೆಯೇ ಒಕ್ಕಲಿಗ ಸಮುದಾಯವು ಹಿಂದುಳಿದ ಹಾಗೂ ಅಹಿಂದ ವ್ಯಾಪ್ತಿಗೆ ಬರಲಿದೆ. ಹೀಗಾಗಿ ಒಬಿಸಿ ಗುಮ್ಮಕ್ಕೆ ಮಹತ್ವ ಬೇಡ ಅಂತ ಹೈಕಮಾಂಡ್ಗೆ ತಿಳಿಸಿರೋ ಡಿಕೆ ತನ್ನ ಜೊತೆಗಿರುವ ಬೆಂಬಲಿಗ ಶಾಸಕರ ಸಂಖ್ಯಾಬಲದ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿಯೇ ಡಿಕೆ ಬೆಂಬಲಿಗರು ಅವಕಾಶ ಸಿಗುತ್ತೆಂಬ ನಿರೀಕ್ಷೆಯಲ್ಲಿದ್ದಾರೆ. ಡಿಕೆ ನಡೆಗೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಈ ಸಮಯದಲ್ಲಿ ಅವ್ರಿಗೊಂದು ಅವಕಾಶ ಕೊಡ್ತಾರಂತೆ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತಿದೆ, ಅವ್ರಿಗೆ ನಾವು ಆಪ್ತರಾಗಿರೋದು ನಮಗೂ ಗೊತ್ತಿದೆ. ಒಂದು ಅವಕಾಶ ಕೊಡ್ತಾರೆ ಈ ಸಲ. ಸುಮಾರು 80 ರಿಂದ 90 ಜನ. ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು. ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ ಒಂದು ಸ್ಥಾನ, ಒಂದು ಗೌರವ ಸಿಗ್ಬೇಕು. ಡಿ ಕೆ ಶಿವಕುಮಾರ್ ಬಹಳ ಲೇಟ್ ಆಗಿ ಎದ್ದಿದ್ದಾರೆ. ಅವ್ರದ್ದು ಪೆರೇಡ್ ಇದ್ದಿದ್ದು ನವೆಂಬರ್ 20th. ಅವತ್ತು ಬಾವುಟ ಆರಿಸ್ಬೇಕಾಯ್ತು. ಅವರು ಟೂ ಲೇಟ್ ಬಾವುಟ ಆರಿಸ್ತಾ ಇದ್ದಾರೆ. ಬಂಡಾಯದ ಬಾವುಟ.
ಆತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಪವರ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ಈತ ಸಿಎಂ ಶಕ್ತಿ ಭವನದಲ್ಲಿ ತಮ್ಮ ಬಜೆಟ್ ಸಭೆ ಮುಂದುವರಿಸಿದ್ದಾರೆ. ತಮ್ಮ ನಡೆ ಮೂಲಕ ರಾಜಕೀಯ ದಾಳ ಉರುಳಿಸಿರೋ ಟಗರು ಜೋರಾಗಿಯೇ ಗುಟುರು ಹಾಕ್ತಾ ಇದ್ದಾರೆ. ಕಳೆದ ಕೆಲ ತಿಂಗಳಿಂದಲೂ ಡಿಕೆ ದಾಳಕ್ಕೆ ಸಿಎಂ ಪ್ರತಿದಾಳ ಉರುಳಿಸುತ್ತಿದ್ದಾರೆ. ದೆಹಲಿಗೆ ಬುಲಾವ್ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ವಿಶೇಷ ಅಧಿವೇಶನ ಕರೆದಿದ್ರು. ಅಧಿವೇಶನ ಮುಗಿಯಿತು ಅನ್ನುವಷ್ಟರಲ್ಲಿ 3 ದಿನ ವಿಸ್ತರಣೆ ಮಾಡಿದ್ರು. ಅಧಿವೇಶನ ಮುಗಿಯುತ್ತಿದ್ದಂತೆ ಇಲಾಖಾವಾರು ಬಜೆಟ್ ಸಭೆ ನಡೆಸಿದ್ರು. ಈ ಮೂಲಕ ತಾವೇ ಬಜೆಟ್ ಮಂಡಿಸೋದು, ಯಾವುದೇ ಬದಲಾವಣೆ ಇಲ್ಲವೆಂಬ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿಯೇ ಸಿಎಂ ಆಪ್ತರು ಸದ್ಯಕ್ಕೆ ಅಂತ ಚರ್ಚೆ ಇಲ್ಲ, ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತಿದ್ದಾರೆ. ಅವ್ರ ಕೈಲಿರುವಾಗ ಅವ್ರು ಏನು ಮಾಡಬೇಕು ತೀರ್ಮಾನದ ಬದ್ಧ ಅಂತ CM ಹೇಳಿದಾರೆ, ಅವರು ಹೇಳ್ತಾರೆ, ಎಲ್ಲರೂ ಬದ್ಧರಾಗಿರ್ತಾರೆ. ಇಟ್ಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಭಾಗಲೇಬೇಕಲ್ಲ. ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. 28 ಚುನಾವಣೆ ಯಾರ ನೇತೃತ್ವದಲ್ಲಿ ಹೋಗ್ತಾರೆ ಸರ್? ಈಗ ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೇ ಹೋಗೋದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವ್ರು ನಮ್ಮ ನಾಯಕರಾಗಿದ್ದಾರೆ. ಈಗ ನಾನು ಹೇಳಿಲ್ಲ ಸರ್, ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಹೇಳ್ತಾರೆ, ಅದಕ್ಕೆಲ್ಲ ನಾವು ಬದ್ಧ. ದೆಹಲಿ ಅಂಗಳದಲ್ಲಿ ಜೋರಾಗಿಯೇ ಬ್ಯಾಟ್ ಬೀಸಿರುವ ಡಿಸಿಎಂ ಈಗ ಮುಂದಿನ ಹಂತಕ್ಕೆ ರೆಡಿ ಆಗ್ತಿದ್ದಾರೆ. ಅಧಿಕಾರ ಹಸ್ತಾಂತರದ ಚೆಂಡು ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಮತ್ತೊಮ್ಮೆ ಪುಟಿದಿದೆ. ಆದರೆ ತಣ್ಣೀರನ್ನು ತಣಿಸಿ ಕುಡಿಯೋ ಅಭ್ಯಾಸ ಬೆಳೆಸಿಕೊಂಡಿರುವ ಕೈ ನಾಯಕತ್ವ ಏಕಾಏಕಿ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ನಿರೀಕ್ಷಿಸೋಕೆ ಸಾಧ್ಯವಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ನಾಯಕರ ದೆಹಲಿ ಯಾತ್ರೆ ಹೆಚ್ಚಾದ್ರೂ ಅಚ್ಚರಿ ಏನಿಲ್ಲ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್ ಮತ್ತು ಪ್ರಸನ್ನ, TV9 ಬೆಂಗಳೂರು.